ಇದರ ಬಗ್ಗೆ ಸ್ವಲ್ಪ ಏನು ಸ್ಟಾರ್ಟ್ ಆಗಿದೆ ಇವತ್ತಿಂದು ಎರಡು ಪ್ರಮುಖ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಮೊದಲನೇದಾಗಿ ಕಳೆದ 45 ವರ್ಷಗಳಿಂದ ನಡೀತಕ್ಕಂಥ ಹುಬ್ಬಳ್ಳಿ ಧಾರವಾಡದ ಕುಡಿಯುವ ನೀರಿನ ಯೋಜನೆ ಮತ್ತು 4 ಜಿಲ್ಲೆಗಳ ನೀರಾವರಿ ಯೋಜನೆ, ಮಾದಾಯಿ ನದಿ ತಿರುವನ್ನು ಕಳಸಾ-ಬಂಡೂರಿಗೆ ಜೋಡಣೆ ಮಾಡಬೇಕಂತಕ್ಕಂಥ ಏನು ಯೋಜನೆ ಇದೆ. ತಾಯಿ ಮಲಪ್ರಭಾ ಅದು ಆ ನೀರನ್ನು ಸರಿಯಾಗಿ ಬಳಕೆ ಆಗಬೇಕು ಅನ್ನೋ ರೈತರ ಕೂಗಿದೆ, ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಪರಿಸರ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಆ ಒಂದು ಕಡತವನ್ನು ವಾಪಸ್ ಕಳಿಸಿರುವುದು ಒಂದು ಬೇಜವಾಬ್ದಾರಿತನ ನಡವಳಿಕೆ. ಆದ್ದರಿಂದ ತಕ್ಷಣ ಭಾರತ ದೇಶದ 3 ಮಂದಿ ನೀರಾವರಿ ಮಂತ್ರಿಗಳು, ಮೊದಲನೇದಾಗಿ ಸಿ ಪಾಟೀಲ್ರು, CR ಪಾಟೀಲ್ರು ಭಾರಿ ನೀರಾವರಿ ಮಂತ್ರಿ ಕೇಂದ್ರ ಸಚಿವರು, ಅವ್ರ ಜೊತೆ ರಾಜ್ಯ ಖಾತೆ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಾಜಭೂಷಣ್ ಚೌಧರಿ ಮತ್ತು ವಿ ಸೋಮಣ್ಣ, ಇವರು 3 ಜನ ದೇಶದ ಜನರಿಗೆ ಕುಡಿಯುವ ನೀರಿನ ಯೋಜನೆ ಜಾರಿ ಆಗಲಿಕ್ಕೆ ಮತ್ತು ನೀರಾವರಿ ಯೋಜನೆ ಜಾರಿಗೆ ಆಗಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ತಮ್ಮ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆ ರೀತಿಯಲ್ಲಿ ಕಾಲಹರಣ ಮಾಡತಕ್ಕಂಥ 3 ಸಚಿವರನ್ನ ಭಾರತ ದೇಶದ ಪ್ರಧಾನಮಂತ್ರಿಗಳು ವಜಾ ಮಾಡಬೇಕು, ತಕ್ಷಣ 3 ಜನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹ ಮಾಡಿದ್ದೇವೆ. ಇದ್ರ ಜೊತೆ ಕಳೆದ 2.5 ವರ್ಷದಿಂದ 4 ವಿಮಾನ ನಿಲ್ದಾಣಗಳಿಗೆ ಏನು ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದೆ, ಹುಬ್ಬಳ್ಳಿ, ಸಂಗೊಳ್ಳಿ ರಾಯಣ್ಣ, ಬಸವನವರ ಹೆಸರು, ವಿಜಯಪುರ, ಶಿವಮೊಗ್ಗ, ಕುವೆಂಪುರ ಹೆಸರು, ಬೆಳಗಾವಿ, ಕಿತ್ತೂರಾಣಿ ಚೆನ್ನಮ್ಮ ಹೆಸರು, ಈ ರೀತಿ 4 ಹೆಸರು ಹೋಗಿ 2.5 ವರ್ಷ ಆಯ್ತು. ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಏನು 2012ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ನಾಮಕರಣ ಆಗ್ಬೇಕಂತ ಆಗಿನ ಸರ್ಕಾರ ಶಿಫಾರಸು ಮಾಡಿದ 8 ತಿಂಗಳೊಳಗಾಗಿ ಮನಮೋಹನ್ ಸಿಂಗ್ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿತ್ತು ಕೆಂಪೇಗೌಡರ ಹೆಸರಿಗೆ. ಈ ರೀತಿ ಕನ್ನಡಿಗರ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ. ಆದ್ದರಿಂದ ತಕ್ಷಣ ಈ ಭಾಗದ ಸಂಸತ್ ಸದಸ್ಯರು ಈ 2 ವಿಷಯಗಳ ಬಗ್ಗೆ ಕೇಂದ್ರದಲ್ಲಿ ಸಭೆಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮೂಲಕ ಬರ್ತಕ್ಕಂಥ 30ನೇ ತಾರೀಕು ಹುಬ್ಬಳ್ಳಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಕೇಂದ್ರ ಸಚಿವರವರೆಗೆ ಕಾರ್ಯಾಲಯದವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ, ಚಕ್ಕಡಿಗಳ ಮೆರವಣಿಗೆ ಮೂಲಕ ಅವರಿಗೆ ನಾವು ಮತ್ತೆ ಈ 2 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ.